ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಪಯಣದಲ್ಲಿ ಸಿದ್ದಕಟ್ಟೆ ಕರ್ಪೆ ಜನಾರ್ದನ ನಾಯ್ಕ್. ಹಳ್ಳಿ ಸೊಗಡಿನಲ್ಲಿ ಅಜ್ಜನ ಕಂಬಳ ಪ್ರೀತಿಯ ನಂಟಿನೊಂದಿಗೆ ಬೆಳೆದು ಅಪ್ಪನ ಕಂಬಳ ಓಟಗಾರಿಕೆಯನ್ನು ಹತ್ತಿರದಿಂದ ಕಂಡು ದೊಡ್ಡಪ್ಪ ಚಿಕ್ಕಪ್ಪಂದಿರ ಕಂಬಳ ಪ್ರೇಮಕ್ಕೆ ಮಾರು ಹೋಗಿ ನಾನು ಕೂಡ ಕಂಬಳ ಓಟಗಾರ ಆಗಬೇಕೆಂದು ಕನಸು ಕಂಡು ಅದನ್ನು ನನಸು ಮಾಡಿ ಪ್ರಸಕ್ತ ಕಂಬಳ ಅಕಾಡೆಮಿಯಿಂದ ತರಬೇತಿ ಪಡೆದು ಫ್ಲಾಗ್ ರೆಫ್ರಿಯಾಗಿರುವ ಸಿದ್ದಕಟ್ಟೆ ಕರ್ಪೆ ಜನಾರ್ದನ ನಾಯ್ಕ್ ರವರ ಕಂಬಳ ಪಯಣವಿದು. ಹಿರಿಯ ಕಂಬಳ ಓಟಗಾರರಾದ ನೇಮು ನಾಯ್ಕ್ ಹಾಗೂ ಸುಂದರಿ ನಾಯ್ಕ್ ದಂಪತಿ ಪುತ್ರರಾದ ಜನಾರ್ದನ ನಾಯ್ಕ್ ರವರು ಏಪ್ರಿಲ್ 1, 1975 ಜನಿಸಿದರು. ಸಿದ್ದಕಟ್ಟೆ ಸರಕಾರಿ ಶಾಲೆಯಲ್ಲಿ 9ನೇ ತರಗತಿಗೆ ಶಿಕ್ಷಣವನ್ನು ನಿಲ್ಲಿಸಿ ತದನಂತರ ಪೂರ್ಣ ಪ್ರಮಾಣದಲ್ಲಿ ರೈತರಾದ ಜನಾರ್ದನ ನಾಯ್ಕ್ ರವರು ರಬ್ಬರ್ ಟ್ಯಾಪಿಂಗ್ ಕಡೆ ಮುಖ ಮಾಡಿದರು. ಮನೆಯಲ್ಲಿದ್ದ ಗದ್ದೆಯಲ್ಲಿ ಅಜ್ಜ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಕೃಷಿ ಮಾಡುತ್ತಿದ್ದ ಸಮಯದಲ್ಲಿ ಉಳುಮೆ ಮಾಡಿದ ಕೋಣಗಳನ್ನು ಓಡಿಸಿ ಖುಷಿ ಪಡುತ್ತಿದ್ದರು. ಆ ಕೋಣಗಳನ್ನು ಹಳ್ಳಿ ಕಂಬಳಗಳಲ್ಲಿ ಭಾಗವಹಿಸುವಂತೆ ಮಾಡಿ ಹಲವಾರು ಬಹುಮಾನ ಪಡೆದ ಪರಿಣಾಮ ಜನಾರ್ದನ ನಾಯ್ಕ್ ರವರು ಕೂಡ ಕಂಬಳ ಓಟಗಾರಿಕೆಗೆ ಮನಸ್ಸು ಮಾಡಿದರು. ಅಪ್ಪನೇ ಗುರುವಾಗಿ ಮನೆಯ ಕೋಣಗಳನ್ನು ಓಡಿಸಿ ಅನುಭವ ಪಡೆದು 1990 ನಂತರ ಸಿದ್ದಕಟ್ಟೆ ಹೊಂಗಾರ ಹಿತ್ತು ಕಾಂತಣ್ಣ ಶೆಟ್ಟಿ, ಸಿದ್ದಕಟ್ಟೆ ಪೊಡುಂಬ ದಿವಂಗತ ಸಂಜೀವ ಶೆಟ್ಟಿ, ಕೆಲ್ಲತ್ತೆ ರಘುಚಂದ್ರ ಜೈನ್, ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರಹಾಸ ಸಾಧು ಸನಿಲ್, ಕುಪ್ಪೆ ಪದವು ತಿಮಿರಿ ಶ್ರೀಧರ ಪೂಜಾರಿ ಹಾಗೂ ಕೆಂತಳೆ ಯಶೋಧರ ಬಂಗೇರರ ಜೊತೆ ಜಿಲ್ಲಾ ಕಂಬಳಕ್ಕೆ ಪಾದಾರ್ಪಣೆ ಮಾಡಿದರು. ಜನಾರ್ದನ ನಾಯ್ಕ್ ರವರು 1995-96ನೇ ಕಂಬಳ ಋತುವಿನಲ್ಲಿ ಕಕ್ಯ ಪದವು ಕಕ್ಯ ಚಿದಾನಂದ ರೈಯವರ ಕೋಣಗಳನ್ನು ನೇಗಿಲು ಕಿರಿಯ ವಿಭಾಗದಲ್ಲಿ ಮಂಜೇಶ್ವರ ಕಂಬಳದಲ್ಲಿ ಓಡಿಸಿ ಪ್ರಥಮ ಬಹುಮಾನ ಪಡೆದರು. ಕಾರಿಂಜ ಕೊಂಬೆಲುಗುತ್ತು ಪುರುಷೋತ್ತಮ ಪೂಜಾರಿಯವರ ನೇಗಿಲು ಹಿರಿಯ ವಿಭಾಗದ ಕೋಣಗಳನ್ನು ಬಂಟ್ವಾಳ ತಾಲೂಕಿನ ಹೊಕ್ಕಾಡಿಗೋಳಿ ವೀರವಿಕ್ರಮ ಜೋಡುಕರೆ ಕಂಬಳದಲ್ಲಿ ಓಡಿಸಿ ದ್ವಿತೀಯ ಬಹುಮಾನ ಪಡೆದರು. 1999-2000 ಕಂಬಳದ ಋತುವಿನಲ್ಲಿ ಬೈಲು ಮೇಗಿನ ಮನೆ ನಾಗರಾಜ ಶೆಟ್ಟಿಯವರ ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಪುತ್ತೂರು ಕಂಬಳದಲ್ಲಿ ಓಡಿಸಿ ಮೊದಲ ಬಹುಮಾನ ಪಡೆಯುವುದರೊಂದಿಗೆ ಕೋಣದ ಯಜಮಾನರಿಗೆ 3 ಪವನ್ ಚಿನ್ನ ಹಾಗೂ 20,000 ನಗದು ವಿಶೇಷ ಬಹುಮಾನ ದೊರಕಿಸಿದ ಕೀರ್ತಿಗೆ ಪಾತ್ರರಾದರು. 2001-2002 ಕಂಬಳ ಋತುವಿನಲ್ಲಿ ಬೆಳುವಾಯಿ ಸದಾನಂದ ಶೆಟ್ಟಿಯವರ ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಓಡಿಸಿ ಅಧಿಕ ಬಹುಮಾನ ದೊರಕಿಸಿದ ಹೆಗ್ಗಳಿಕೆ ಇವರದ್ದು. ಮೂಡಬಿದಿರೆ ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರಹಾಸ ಸಾಧು ಸನಿಲ್ ರವರ ಹಗ್ಗ ಕಿರಿಯ ವಿಭಾಗದ ಕೋಣಗಳನ್ನು ಓಡಿಸಿ ಬಹುಮಾನ ಪಡೆದು 4 ವಿಭಾಗದ ಓಟಕ್ಕೂ ಸೈ ಅನಿಸಿಕೊಂಡರು ಸಿದ್ದಕಟ್ಟೆ ಕರ್ಪೆ ಜನಾರ್ದನ ನಾಯ್ಕ್ ರವರು. 1993ರಿಂದ 2012ರವರೆಗೆ ಕಂಬಳ ಓಟಗಾರರಾಗಿ ಹಳ್ಳಿ ಕಂಬಳ ಹಾಗೂ ಜಿಲ್ಲಾ ಕಂಬಳದಲ್ಲಿ 150 ಬಹುಮಾನ ಪಡೆದ ಜನಾರ್ದನ ನಾಯ್ಕ್ ರವರು ಕಾಲು ನೋವು ಉಂಟಾದ ಕಾರಣ ತನ್ನ ಕಂಬಳ ಓಟಗಾರಿಕೆಗೆ ಪೂರ್ಣ ವಿರಾಮ ನೀಡಿದರು. ಜನಾರ್ದನ ನಾಯ್ಕ್ ರವರು 2012ರಲ್ಲಿ ಯಶೋಧರವರನ್ನು ವಿವಾಹವಾಗುವುದರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ತದನಂತರ ಗುಣಪಾಲ ಕಡಂಬರ ಸಲಹೆಯಂತೆ ಸುರೇಶ್ ಕೆ ಪೂಜಾರಿ ಹಾಗೂ ಮಹಾಕಾಳಿಬೆಟ್ಟು ಸೀತಾರಾಮ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಫ್ಲಾಗ್ ರೆಫ್ರಿಯಾಗಲು ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಕೈಬೀಸಿ ಕರೆಯಿತು ಎಂದು ಮನದುಂಬಿ ಹೇಳುತ್ತಾರೆ ಜನಾರ್ದನ ನಾಯ್ಕ್ ರವರು. ಇಂದಿಗೂ ಇವರ ಮನೆಯಲ್ಲಿ 60 ವರ್ಷದ ಹಿಂದೆ ಕೋಣಗಳನ್ನು ಓಡಿಸಿ ಬಹುಮಾನ ಗೆದ್ದ ಕಂಬಳ ಕೋಣಗಳ ಅಲಂಕಾರಿಕ ಪರಿಕರಗಳು ಇವೆ. ಇದು ಅವರು ಮನೆಯ ಹಿರಿಯರಿಗೆ ಬಹುಮಾನ ಪಡೆದ ಕೋಣಗಳಿಗೆ ನೀಡಿದ ಗೌರವ ಆಗಿದೆ. ಮುಂದಿನ ತಲೆಮಾರಿಗೂ ಇದನ್ನು ತೋರಿಸಬೇಕೆಂದು ಜತನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಶ್ರೀ ಕ್ಷೇತ್ರ ಪೂಂಜ ದೇವರ ಅನುಗ್ರಹ, ಊರಿನ ದೈವ ದೇವರ ಅನುಗ್ರಹ, ಅಪ್ಪ ಅಮ್ಮನ ಆಶೀರ್ವಾದ, ದೊಡ್ಡಪ್ಪ ನೀಲಯ್ಯ ನಾಯ್ಕ್, ಚಿಕ್ಕಪ್ಪ ಗುಮ್ಮಣ್ಣ ನಾಯ್ಕ್, ಚಂದಯ್ಯ ನಾಯ್ಕ್ ರವರ ಬೆಂಬಲ, ಗಿರೀಶ್, ಉದಯ ವಾಮಜೆ,
ಸುಜಿತ್ ಕರ್ಪೆ ಇವರ ಸಹಕಾರ, ಮಡದಿ ಯಶೋಧ, ಮಕ್ಕಳಾದ ದಿಯಾನ್, ಛಾಯಾರ ಸಂಪೂರ್ಣ ಸಹಕಾರ ನನ್ನ ಕಂಬಳ ಪಯಣಕ್ಕೆ ಶ್ರೀರಕ್ಷೆಯಾಗಿದೆ ಎಂದು ಸಿದ್ದಕಟ್ಟೆ ಕರ್ಪೆ ಜನಾರ್ದನ ನಾಯ್ಕ್ ಹೇಳುತ್ತಾರೆ. ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಕ್ರೀಡಾ ಗುರುಗಳಾದ ಶ್ರೀನಾಥ್ ಭಟ್ ರವರನ್ನು ಸ್ಮರಿಸುತ್ತಾರೆ. ಸಿದ್ದಕಟ್ಟೆ ಹೊಂಗಾರ ಹಿತ್ಲು ಕಾಂತಣ್ಣ ಶೆಟ್ಟಿ ಹಾಗೂ ಸಿದ್ದಕಟ್ಟೆ ಪಡುಂಬ ಹೊಸಮನೆ ದಿವಂಗತ ಸಂಜೀವ ಶೆಟ್ಟಿಯವರ ಪ್ರೋತ್ಸಾಹ, ಮಾರ್ಗದರ್ಶನ ನನ್ನ ಕಂಬಳಯಾನದಲ್ಲಿ ಮಹತ್ತರವಾದ ಬದಲಾವಣೆ ತಂದಿದೆ ಎಂದು ಬಿಚ್ಚು ಮನಸ್ಸಿನಿಂದ ಹೇಳುತ್ತಾರೆ ಜನಾರ್ದನ ನಾಯ್ಕ್ ರವರು. ಫಲ್ಗುಣಿ ರೋಟರಿ ಕ್ಲಬ್ ಸಿದ್ದಕಟ್ಟೆ ವಲಯದ ಸಕ್ರಿಯ ಸದಸ್ಯರಾಗಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದೆ. ಹಳ್ಳಿ ಸೊಗಡಿನ ಸವಿಯುಂಡು ಅಪ್ಪನ ಕಂಬಳ ಓಟಗಾರಿಕೆಯಿಂದ ಸ್ಫೂರ್ತಿ ಪಡೆದು ಕಂಬಳ ಓಟಗಾರರಾಗಿ, ನಾಟಿ ವೈದ್ಯರಾಗಿ, ಕಂಬಳ ಅಕಾಡೆಮಿಯಿಂದ ತರಬೇತಿ ಪಡೆದು ಪ್ರಸಕ್ತ ಫ್ಲಾಗ್ ರೆಫ್ರಿಯಾಗಿರುವ ಸಿದ್ದಕಟ್ಟೆ ಕರ್ಪೆ ಜನಾರ್ದನ ನಾಯ್ಕ್ ರವರ ಕಂಬಳ ಪಯಣ ಹೀಗೆಯೇ ಮುಂದುವರೆಯಲಿ. ಇವರ ಸಾಧನೆಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಆಶಯ ನಮ್ಮದು. ಇವರಿಗೆ ಶುಭವಾಗಲಿ.